ಅಲ್ಲ ನಮ್ಮ ಮನೆಯವ್ರು ಬೇಡ ಬೇಡ ಚಿಕ್ಕ ಬಾಟ್ಲ ತಗೋಬೇಕಿತ್ತು, ಯಾಕೆ ದೊಡ್ಡ ತಗೊಂಡೆ ಅಂತ ಹೇಳ್ಬಿಟ್ಟು ನಾವು ಚಾಂಗ್ ಸ್ಟ್ರೀಮ್ ನೋಡಿಕೊಂಡು ಈ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ ಏನೋ ಟೆಂಟ್ ಥರ ಕಾಣಿಸ್ತು ನಮಗೆ. ಟೆಂಟ್ ಅಂತಂದರೆ ಏನಿಲ್ಲ, ಕೊರಿಯನ್ ಕಲ್ಚರಲ್ಲಿ ಏನು ಅಂತ ಇಲ್ಲಿ ಪೋಚಾ ಅಂತ ಇರುತ್ತೆ. ಪೋಚಾ ಅಂತ ಕಲ್ಚರ್ ಅದು ಆ್ಯಕ್ಚುಲಾಗಿ. ಎಲ್ಲರೂ ಈವ್ನಿಂಗ್ ಟೈಮಲ್ಲಿ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಎಲ್ಲ ಸೇರಿಕೊಂಡು ಒಳ್ಳೊಳ್ಳೆ ಫುಡ್ಡನ್ನು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಡ್ರಿಂಕ್ಸ್ ಜೊತೆಗೆ ಎಂಜಾಯ್ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಹೋಗ್ತಾರೆ. ಬಟ್ ನಿಮ್ಗೆ ಇದು ಅನಿಸ್ಬೋದು ತುಂಬ ಚೀಪಾಗಿದೆ ಇದು ಟೆಂಟ್ಗಳು ಅಂತ, ಆದರೆ ಇದು ಚೀಪ್ ಆಗಿಲ್ಲ. ಒಳ್ಳೊಳ್ಳೆ ಕ್ವಾಲಿಟಿ ಫುಡ್ಡು ಮತ್ತು ಕಾಸ್ಟ್ಲಿ ಫುಡ್ಡು ಅಷ್ಟೇ ಚೆನ್ನಾಗಿರೋ ಫುಡ್ಡೇ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೈಟೆಲ್ಲ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಹೋಗ್ತಾರೆ. ಈಗ ನಾವು ಅದನ್ನು ಹೇಗಿರುತ್ತೆ ಅಂತ ನೋಡೋಣ ಅಂತ ಒಂದು ಟೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಟೆಂಟ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಏನು ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಈ ಲೇಡಿಗೆ 80 ಹತ್ತತ್ರ ಇದೆ, ಅವ್ರ ಹಸ್ಬೆಂಡ್ಗೂ ಅಷ್ಟೇ 80+ ಆಗಿದೆ. ಈ ಏಜಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಎಲ್ಲರೂ ಹೀಗೆ ಇದ್ದಾರೆ ಕೊರಿಯಾದಲ್ಲಿ. ನೋಡಿ ಇದು ಸ್ಟಾರ್ಟರ್ಸ್ ಕೊಟ್ಟಿದ್ದಾರೆ, ಸಲಾಡು. ಇದು ಕಿಮ್ಚಿ ಅಂತ ಹೇಳ್ತಾರೆ. ಇದು ತುಂಬಾ ಒಳ್ಳೆ ಫುಡ್ ಅಂತೆ, ಬಟ್ ನನ್ಗೇನು ಅಷ್ಟು ಖುಷಿ ಕೊಡ್ಲಿಲ್ಲ. ಹಲ್ಲೆಲ್ಲ ವಯಸ್ಸಾಗಿರೋದ್ರಿಂದ ಸ್ವಲ್ಪ ಹುಳಿ ಹುಳಿ ಅನಿಸ್ತಾ ಇದೆ ನನಗೆ. ನೋಡಿ ಐಟಮ್ಸ್ ಬಂದಿದೆ. ಇದು ರೈಸ್ ಕೇಕ್ ಅಂತ ಹೇಳ್ತಾರೆ, ಇದು ಈಲ್, ಇದು ಕಿಮ್ಚಿ. ತುಂಬಾ ಬಿಸಿ ಬಿಸಿಯಾಗಿ ಮಾಡ್ಕೊಟ್ಟಿದ್ದಾರೆ. ನೋಡಿ ಹೆಂಗ್ ಮಾಡ್ತಾ ಇದಾರೆ, ಎಷ್ಟು ಆಕ್ಟಿವ್ ಆಗಿ ಮಾಡ್ತಾ ಇದಾರೆ ನೋಡಿ. ನನ್ನ ಮಗನ ಹ್ಯಾಂಡ್ಸಮ್ ಬಾಯ್ ಅಂತ ಕರೆದ್ಬಿಟ್ಟು ನೋಡಿ ಹೆಂಗ್ ಇಟ್ಕೊಂಡಿದ್ದಾರೆ. ಅಲ್ಲ ನಮ್ಮ ಮನೆಯವ್ರು ಬೇಡ ಬೇಡ ಚಿಕ್ಕ ಬಾಟ್ಲ ತಗೋಬೇಕಿತ್ತು, ಯಾಕೆ ದೊಡ್ಡ ತಗೊಂಡೆ ಅಂತ ಹೇಳ್ಬಿಟ್ಟು ನೋಡಿ ಹೆಂಗೆ ಜನ ಈ ತರ. ನಮ್ಗೂ ಸ್ಟಿಕ್ಕಲ್ಲಿ ತಿನ್ಲಾರ್ದೆ ನಾವು ಕಷ್ಟಪಟ್ಟು ತಿಂತಾ ಇದೀವಿ ಸ್ಟಿಕ್ಕಲ್ಲಿ.